ಬನ್ನಿ ಅಧ್ಯಕ್ಷರ, ಬನ್ನಿ. ಇವತ್ತಿನ ಪತ್ರಿಕಾಗೋಷ್ಠಿ ಭಾಳ ಪ್ರಮುಖವಾಗಿ ಕೆಲವು ಸತ್ಯಾಸತ್ಯತೆಗಳನ್ನು ತಮ್ಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೆ ಪತ್ರಿಕಾಗೋಷ್ಠಿಯನ್ನು KPCC ಮತ್ತು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಾವು ಕರೆದಿದ್ದೇವೆ. ನಿನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ 104 ಪುಟದ ನೋಡಿ, ಇಲ್ಲಿದೆ ವರದಿ. ದೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ 104 pages. ಇಟ್ ಕಂಟೈನ್ಸ್ 104 pages. ಇದನ್ನು ADGP ಲೋಕಾಯುಕ್ತ ಇವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಏತಕ್ಕಾಗಿ ಸಲ್ಲಿಕೆ ಆಗಿದೆ ಅನ್ನುವಂಥದ್ದು ED ಅವರೇ ಮಾಧ್ಯಮದ ಮೂಲಕ ಹೇಳುವಂಥ ಕೆಲಸವನ್ನು ಮಾಡಬೇಕು. ಇದಲ್ಲದೇ ಮಾಧ್ಯಮದವರಿಗೆ, ಸೆಲೆಕ್ಟಿವ್ ಮಾಧ್ಯಮದವರಿಗೆ ಇದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ, ಮಾಧ್ಯಮಕ್ಕೆ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಏನಿದೆ, ಈ ರಿಪೋರ್ಟನ್ನು ತುರ್ತಾಗಿ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು, ಯಾರು ಡೈರೆಕ್ಷನ್ಸ್ ED ಅವರು ಕೊಟ್ಟಿತ್ತು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥದ್ದು, ಅವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆಗೆ ಉತ್ತರ ಕೊಡುವಂಥ ಕೆಲಸವನ್ನು ED ಅವರು ಮಾಡಬೇಕು. ಈ ED ಅವರು ಕೆಲವು ಸುಳ್ಳು ಆಪಾದನೆಗಳನ್ನು ವರದಿ ಮೂಲಕ ಸಲ್ಲಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ. ED ಥ್ರೂ ED, BJP and RSS with political vendetta, with political motivation, this report is now given to media and to strongly influence Lokayukta. This report is given to Lokayukta. ನಾನು ನೇರವಾದ ಪ್ರಶ್ನೆಯನ್ನು ಕೇಳ್ತೀನಿ, ದಯಮಾಡಿ. ಲೋಕಾಯುಕ್ತ ಈಸ್ ಎನ್ ಆಟೋನಮಸ್ ಬಾಡಿ. ಅದು ಯಾರ ಕಂಟ್ರೋಲಲ್ಲೂ ಇಲ್ಲ. ಸ್ವಯಂ ಸ್ವಾಯತ್ತತೆ ಹೊಂದಿರುವಂಥ ಒಂದು ತನಿಖಾ ಸಂಸ್ಥೆ. ಮೂಢ ವಿಚಾರಕ್ಕೆ ಮೂಢ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳ ಅವ್ರ ಮನೆಯವರ 14 ಸೈಟ್ಗಳು ಪರಿಹಾರವಾಗಿ ಪಡೆದುಕೊಂಡಿರುವಂಥ ವಿಚಾರಕ್ಕಾಗಿ ತನಿಖೆ ಮಾಡುವಂಥದ್ದಕ್ಕೆ ಜನಪ್ರತಿನಿಧಿ ನ್ಯಾಯಾಲಯ ಆದೇಶದ ಮೇರೆಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅವರು. ದೇ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಇಶ್ಯೂ. ಪಾರ್ಟ್ report is already submitted to the High Court of Karnataka. It is being supervised by High Court of Karnataka. ತನಿಖಾ ಸಂಸ್ಥೆ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ED ಎಂಟ್ರಿ ತಗೊಂಡು, ED ಅವರ ಜಾಬು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾಬು ಮನಿ ಲಾಂಡ್ರಿಂಗ್, ಹಣದ ವಹಿವಾಟಿನಲ್ಲಿ ವ್ಯತ್ಯಾಸ ಕಂಡು ಬಂದಂಥ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನು ಮನವಿ ಮಾಡಿಕೊಳ್ಳುವಂಥ ಜವಾಬ್ದಾರಿ, ಮನವಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇರುವಂಥದ್ದು ಇಲ್ಲ ಸರ್ಕಾರಕ್ಕೆ, ಇಲ್ಲ ಇನ್ನೊಂದು ತನಿಖೆ ಸಂಸ್ಥೆ ನಮ್ಮ ಕೈಲಿ ಇದು ತನಿಖೆ ಮಾಡೋಕ್ಕಾಗ್ತಾ ಇಲ್ಲ, ಇದು ಮನಿ ಲಾಂಡ್ರಿಂಗ್ ಆಗಿರೋದ್ರಿಂದ ನೀವೇ ಸೂಕ್ತವಾದಂಥ ಸಂಸ್ಥೆ, ಏಜೆನ್ಸಿ, ನೀವು ಬಂದು ತನಿಖೆ ಮಾಡಬೇಕು ಅಂತ ಅನ್ನುವಂಥದ್ದು ಯಾರಾದರೂ ಮನವಿ ಆಗಿದ್ದರೆ, ಇಲ್ಲಾಂದರೆ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದ್ದರೆ ಮಾತ್ರ ED ವಿಲ್ ಟೇಕ್ ಎನ್ ಎಂಟ್ರಿ. ಇನ್ವೆಸ್ಟಿಗೇಷನ್ ಮಾಡಿ ಅಂತ ಯಾರೂ ಅಪ್ರೋಚ್ ಮಾಡಿದ್ದಿಲ್ಲ. ಅಪ್ರೋಚ್ ಮಾಡಿದ್ದು ಸೂಪರ್ ಪವರ್ ಹೊಂದಿರುವಂಥ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣ ಅನ್ನೋರು ಒಂದು ಇಮೇಲಲ್ಲಿ ಒಂದು ಪತ್ರವನ್ನು ಬರೆದಿರೋ ಆಧಾರದ ಮೇರೆಗೆ FIRನ ದಾಖಲು ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ED ಅವರು ತನಿಖೆ ಮಾಡ್ತಾಯಿದ್ದಾರೆ. ತನಿಖೆಗೆ ಸಂಪೂರ್ಣವಾದಂಥ ಸಪೋರ್ಟನ್ನು, ಸಹಕಾರವನ್ನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಕೊಡ್ತಾಯಿದ್ದಾರೆ. ED ಅವರು ತನಿಖೆ ಮಾಡಿದಂಥ ರಿಪೋರ್ಟನ್ನು ಯಾರಿಗೆ ಕೊಡಬೇಕು ಅಂತ ಯಾರು ಹೇಳಿದ್ದಾರೆ? ನಿಮಗೇನ ಗಡುವು ಕೊಟ್ಟಿದ್ದಾರಾ? ನೀವು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ರಿಪೋರ್ಟನ್ನು ನೀವು ತೆಗೆದುಕೊಂಡೋಗಿ ಲೋಕಾಯುಕ್ತಕ್ಕೆ ಕೊಡುವಂಥದ್ದು
It is very, very clear. You want to put pressure on Lokayukta to investigate in your own direction. It's very clear. ಲೋಕಾಯುಕ್ತದವರು ಅವರು ಏನು ತನಿಖೆ ಮಾಡ್ತಾ ಇದ್ದಾರೆ, ಆ ತನಿಖೆನ ಇವರು ಏನು ಆದಿ ಹಾಕ್ಕೊಡ್ತಾರೋ ಆ ಆದಿನಲ್ಲಿ ತನಿಖೆ ಮಾಡಬೇಕು ಅನ್ನುವಂಥದ್ದು ಹುನ್ನಾರ ಇಟ್ಕೊಂಡು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡುವಂಥದ್ದಕ್ಕೋಸ್ಕರ ಲೋಕಾಯುಕ್ತಕ್ಕೆ ನೀವು ನಿಮ್ಮ ರಿಪೋರ್ಟನ್ನು ಕೊಟ್ಟಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೈಕೋರ್ಟು ವಾದ ಪ್ರತಿವಾದ CBI ಕೊಡಬೇಕಾ ಇನ್ನೇನು ಕೊಡಬೇಕಾ, ಇಲ್ಲಿ ತನಿಖೆ ಮಾಡ್ತಾ ಇರುವಂಥ ಲೋಕಾಯುಕ್ತ ಸರಿ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದವನ್ನು ಆಲಿಸಿ ಜಡ್ಜ್ಮೆಂಟ್ನ ರಿಸರ್ವ್ ಮಾಡಿರುವಂಥದ್ದು. ನೀವು ಹೈಕೋರ್ಟ್ಗೂ ಕೊಟ್ಟಿದ್ದೀರಿ ರಿಪೋರ್ಟ್ನ. ಅಂದರೆ ಏನರ್ಥ? ವಾಟ್ ಈಸ್ ಯುವರ್ ಇಂಟೆನ್ಷನ್? ಇಂಟೆನ್ಷನ್ ಈಸ್ ವೆರಿ ವೆರಿ ಕ್ಲಿಯರ್. ಯು ವಾಂಟ್ ಟು ಇನ್ಫ್ಲೂಯೆನ್ಸ್ ಹೈಕೋರ್ಟ್, ಯು ವಾಂಟ್ ಟು ಇನ್ಫ್ಲೂಯೆನ್ಸ್ ಲೋಕಾಯುಕ್ತ, ಯು ವಾಂಟ್ ಟು ಚೇಂಜ್ ದ ಮೈಂಡ್ ಸೆಟ್ ಆಫ್ ಪೀಪಲ್. ಜನಸಾಮಾನ್ಯರಿಗೆ ಸಿದ್ದರಾಮಯ್ಯನ ಮನೆಯವರು ಏನೋ ದೊಡ್ಡ ಕ್ರೈಮನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸುವಂಥದ್ದಕ್ಕೆ ಮಾಧ್ಯಮಗಳಲ್ಲಿ ನೀವು ಈ ತನಿಖೆ ರಿಪೋರ್ಟನ್ನು ಲೀಕ್ ಮಾಡಿ ಮಾಧ್ಯಮಗಳಲ್ಲಿ ಫ್ರಂಟ್ ಲೈನಲ್ಲಿ ಫ್ರಂಟ್ ಪೇಜಲ್ಲಿ ಬರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಇಡಿ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ರಾತ್ರಿ 2 ಗಂಟೆವರೆಗೂ ಈ ರಿಪೋರ್ಟನ್ನು ಸಂಪೂರ್ಣವಾಗಿ ಓದಿದ್ದೀನಿ. 104 ಪೇಜ್ ಇರುವಂಥ ರಿಪೋರ್ಟನ್ನು ಸಂಪೂರ್ಣವಾಗಿ ಓದಿದ್ದೀನಿ ನಾನು. ಇದರಲ್ಲಿ ಎಲ್ಲಿ ನೀವು ಹೇಳಿದ್ದೀರಿ BM ಪಾರ್ವತಿಯವರು ಇಲ್ಲ ಸಿದ್ದರಾಮಯ್ಯನವರು ಇಲ್ಲ ಅವ್ರ ಮನೆಯವರು ಮನಿ ಲಾಂಡ್ರಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಎಲ್ಲಾದರೂ ಪ್ರೂಫನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ? ಇತರೆ 1095 ಸೈಟ್ಗಳ ಪೈಕಿ ಕೆಲವು ಇಲ್ಲಿಗ್ಯುಲಾರಿಟಿ ಆಗಿರುವಂಥದ್ದಕ್ಕೆ ದಾಖಲೆಗಳನ್ನು ಕೊಟ್ಟಿದ್ದೀರಿ. ಅದನ್ನು ನಾನು ಪಾರ್ಷಿಯಲಿ ಐ ಅಗ್ರಿ ವಿತ್ ದಟ್. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಕೆಲವು ಲೋಪಗಳಾಗಿದ್ದಾವೆ, ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದಕ್ಕೆ ಕೆಲವು ದಾಖಲಾತಿಗಳನ್ನು ನೀವು ನಮೂದನೆ ಮಾಡಿದ್ದೀರಿ, ದಾಖಲೆಗಳನ್ನು ಪ್ರೊವೈಡ್ ಮಾಡಿದ್ದೀರಿ. ಅದನ್ನು ತನಿಖೆ ಮಾಡಿ, ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಮಾನ್ಯ ಶ್ರೀಮತಿ BM ಪಾರ್ವತಿಯವರ ವಿಚಾರದಲ್ಲಿ 14 ಸೈಟ್ಗಳನ್ನು ಪಡೆದಿರುವಂಥದ್ದು ಮತ್ತು ವಾಪಸ್ ಕೊಟ್ಟಿರುವಂಥದ್ದು. ಅದಕ್ಕೆ ನೀವು 10 ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹಾಕಿದ್ರಿ. ಸಮ್ಮರಿ: ದ ಅಫೆನ್ಸ್ ಆಫ್ ಮನಿ ಲಾಂಡ್ರಿಂಗ್ ಇನ್ ದ ಕೇಸ್ ಆಫ್ ಶ್ರೀ ಸಿದ್ದರಾಮಯ್ಯ, ಶ್ರೀಮತಿ BM ಪಾರ್ವತಿ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆ್ಯಂಡ್ ಅದರ್ಸ್ ಕ್ಯಾನ್ ಬಿ ಸಮ್ಮರೈಸ್ಡ್ ಆಸ್ ಬಿಲೋ ಅಂತ ಹಾಕಿದ್ರಿ. 1. ದ ಲ್ಯಾಂಡ್ ವಾಸ್ ಒರಿಜಿನಲಿ ಅಕ್ವೈರ್ಡ್ ಬೈ ಮೂಡಾ ಫಾರ್ ₹3,24,700 ಅಂತ ಹಾಕ್ತೀರಿ. ಓಕೆ, ಹೌದು, ದ ಲ್ಯಾಂಡ್ ವಾಸ್ ಒರಿಜಿನಲಿ ಅಕ್ವೈರ್ಡ್ ಬೈ ಮೂಡಾ and given the compensation of ₹3,24,700 ಕಾಂಪನ್ಸೇಷನ್ ಕೊಟ್ಟಿದ್ದೀರಿ ಮೂಡಾದವರು. ಆ ಕಾಂಪನ್ಸೇಷನ್ನ ತಗೊಳ್ಳುವಂಥ ಕೆಲಸವನ್ನು ದೇವರಾಜ್ ಅವರು ಮಾಡಿಲ್ಲ. ನೋಟಿಫೈಡ್ ಮಾಡಿದ್ದೆ ಯಾವಾಗ ಅದನ್ನು ಹೇಳಬೇಕಲ್ಲ, ಸ್ಪಷ್ಟವಾಗಿ ಇಡಿ ಅವರು ಹೇಳಬೇಕಲ್ಲ. ಇಟ್ ವಾಸ್ ನೋಟಿಫೈಡ್ ಇನ್ 1992. ಏನು ವಾಟ್ ವಾಸ್ ದ ಲ್ಯಾಂಡ್ ಆಫ್ ಡ್ಯೂರಿಂಗ್ ದಟ್ ಪೀರಿಯಡ್? 1992ನಲ್ಲಿ ₹3,24,700 ಇತ್ತು. ಅದ್ರ ಪ್ರಕಾರ ಅದನ್ನು ಅಲಾಟ್ ಮಾಡುವಂಥ ಕೆಲಸವನ್ನು ದೇವರಾಜು ಮಾಡಿದ್ದಾರೆ. Okay, and it was notified in 1992 and denotified in 1997. The ಎರಡನೇ ಪಾಯಿಂಟ್ ನೀವು ನಮೂದನೆ ಮಾಡಿರುವಂಥದ್ದು ಸೇಮ್ ವಾಸ್ ಇಲ್ಲಿಗಲಿ ಡಿನೋಟಿಫೈಡ್ ಬೇಸ್ಡ್ ಆನ್ ದ ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಅಂಡರ್ ಇನ್ಫ್ಲೂಯೆನ್ಸ್ ಅಂತೀರಿ ನೀವು. ಡಿನೋಟಿಫೈ ಮಾಡಿದ್ದು 1997ರಲ್ಲಿ. ಆವಾಗ ಸಿದ್ದರಾಮಯ್ಯನವರ ಪಾತ್ರನೇ ಇಲ್ಲ ಇಲ್ಲಿ. ಯಾಕಂದ್ರೆ ಲ್ಯಾಂಡ್ ಇಟ್ ವಾಸ್ ನಾಟ್ ಬಿಲಾಂಗಿಂಗ್ ಟು BM ಪಾರ್ವತಿ. BM ಪಾರ್ವತಿಯವರ ಹೆಸರಿಗೆ ಬಂದಿದ್ದು 2010ನೇ ಇಸ್ವಿನಲ್ಲಿ. ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿಗೆ ಬಂದಿದ್ದು 2005ನೇ ಇಸ್ವಿನಲ್ಲಿ. 1997ರಲ್ಲಿ ಡಿನೋಟಿಫೈ ಮಾಡುವಾಗ ಸಿದ್ದರಾಮಯ್ಯನವರು ಪೂರ್ವಗ್ರಹ ಪೀಡಿತವಾಗಿ ಆ 8 ವರ್ಷ ನಂತರ ನಾನು ಅದನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ನೀವು ಪದ ಉಪಯೋಗಿಸಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇನ್ ವಾಟ್ ವೇ ಸಿದ್ದರಾಮಯ್ಯ ಆ್ಯಡ್ ಇನ್ಫ್ಲೂಯೆನ್ಸ್ಡ್? 1997ನಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು, ಅದನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಇಂಡೈರೆಕ್ಟಾಗಿ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಆಮೇಲೆ ಇದು ವಿತ್ ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಅಂಡರ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀರಿ. ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಅಂದರೆ ನೀವು ಆ್ಯಕ್ಷನ್ ತಗೊಳ್ರಿ. ಯಾವನ್ ಡಿನೋಟಿಫೈ ಮಾಡಿದ್ದಾನೆ ಸರಿ ಇಲ್ಲ ಅನ್ನುವಂಥದ್ದಕ್ಕೆ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡಿ. ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಅಟ್ ಆಲ್. ಯಾರು ತಪ್ಪು ಮಾಡಿದರೆ ಡಿನೋಟಿಫೈ ಮಾಡುವಂಥ ವಿಚಾರದಲ್ಲಿ ಪ್ಲೀಸ್ ಟೇಕ್ ಆ್ಯಕ್ಷನ್. ಇನ್ ವಾಟ್ ವೇ ಮಿಸ್ಟರ್ ಸಿದ್ದರಾಮಯ್ಯ ವಾಸ್ ಇನ್ವಾಲ್ವ್ಡ್ ಅನ್ನುವಂಥದ್ದು ನೀವು ಸ್ಪೆಸಿಫಿಕ್ಕಾಗಿ ಹೇಳಿ. ಯಾಕೆ ಹೇಳ್ತಾ ಇಲ್ಲ?
ಮೂರನೇ ಅಬ್ಸರ್ವೇಷನ್ ನಿಮ್ಮದು, ಸಬ್ಸಿಕ್ವೆಂಟ್ಲಿ ದಿ ಲ್ಯಾಂಡ್ ವಾಸ್ ಪರ್ಚೇಸ್ಡ್ ಬೈ ಶ್ರೀ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಆಸ್ ಅಗ್ರಿಕಲ್ಚರ್ ಲ್ಯಾಂಡ್ ಡಿಸ್ಪೈಟ್ ದ ಫ್ಯಾಕ್ಟ್ ಡೆವಲಪ್ಮೆಂಟ್ ಹ್ಯಾಸ್ ಆಲ್ರೆಡಿ ಬೀನ್ ಅಂಡರ್ಟೇಕನ್ ಬೈ ಮೂಡಾ ಆ್ಯಂಡ್ ಸೈಟ್ಸ್ ಹ್ಯಾವ್ ಬೀನ್ ಅಲಾಟೆಡ್. However, no objection or claim of compensation was claimed. ಇದು ನೋಡಿ, ಇದು ಹಸಿ ಸುಳ್ಳು ಅನ್ನುವಂಥದ್ದಕ್ಕೆ ಇದು ಒಂದು ಭಾಳ ಸ್ಪಷ್ಟವಾದಂಥ ಉದಾಹರಣೆ. ಮಲ್ಲಿಕಾರ್ಜುನ ಸ್ವಾಮಿಯವರು ಪರ್ಚೇಸ್ ಮಾಡಿದ್ದು 2004ನೇ ಇಸ್ವಿನಲ್ಲಿ, ಡಿನೋಟಿಫೈ ಆಗಿರುವಂಥದ್ದು 1997ರಲ್ಲಿ. 97ರಲ್ಲಿ ಡಿನೋಟಿಫೈ ಆದಮೇಲೆ ಆ ಜಮೀನು ಯಾರ್ದು? ಮೂಡ ವ್ಯಾಪ್ತಿ ಬರುತ್ತಾ? ಸರ್ಕಾರದ್ದ? ಇಲ್ಲ ಡೆಪ್ಟಿ ಕಮಿಷನರ್ದ? ಅದು ದಟ್ ಬಿಲಾಂಗ್ಸ್ ಟು ದೇವರಾಜ್. 2004ನೇ ಇಸ್ವಿನಲ್ಲಿ ಡೆವಲಪ್ ಆಗೋಗಿದೆ ಅಂದರೆ 2004ನೇ ಇಸ್ವಿನಲ್ಲಿ ನೀವು ಸ್ಯಾಟ್ಲೈಟು ಅಂದರೆ ಸ್ಯಾಟ್ಲೈಟ್ ಮೂಲಕ 2004ರಲ್ಲಿ ಏನಿತ್ತು ಅಂತ ಸ್ಯಾಟ್ಲೈಟ್ ತೋರಿಸುತ್ತಾ? ನೀವು ಎಷ್ಟರ ಮಟ್ಟಿಗೆ ಹಸಿ ಸುಳ್ಳು ಹೇಳ್ತೀರ್ರಿ? ಅಂದರೆ 50 ವರ್ಷದಿಂದ ಈ ಜಾಗ ಏನಾಗಿತ್ತು ಅಂತ ಸ್ಯಾಟ್ಲೈಟಲ್ಲಿ ನೋಡ್ಬೋದಾ? ಆ ಥರ ಟೆಕ್ನಿಕಾಲಿಟಿ, ಸೈನ್ಸ್ ಟೆಕ್ನಾಲಜಿ ನಾವು ಕಂಡಿದ್ದೀವಾ? ನೀವು ಹೇಳ್ತಾ ಇದ್ದೀರಿ 2004ನೇ ಇಸ್ವಿನಲ್ಲಿ ಡೆವಲಪ್ ಆಗೋಗಿತ್ತು, ಸ್ಯಾಟ್ಲೈಟ್ ಇಮೇಜಸಲ್ಲಿ ನಾವು ನೋಡಿದ್ದೀವಿ ಅಂತ. ಸ್ಯಾಟ್ಲೈಟ್ ಇಮೇಜಸ್ ಈಗಿನ ಸ್ಯಾಟ್ಲೈಟ್ ಇಮೇಜ್ ಕೊಡುತ್ತೆ ರೀ ಇ ಡಿ ಅವರೇ. 2004ರಲ್ಲಿ ಏನಿತ್ತು ಅಂತ ಸ್ಯಾಟ್ಲೈಟ್ ಇಮೇಜ್ ಇದೆಯಾ ನಿಮ್ಮ ಹತ್ರ? 1992ರಲ್ಲಿ ಏನಿತ್ತು ಆ ಜಾಗದಲ್ಲಿ ಎನ್ನುವಂಥ ಸ್ಯಾಟ್ಲೈಟ್ ಇಮೇಜ್ ಇದೆಯಾ? ಸ್ಯಾಟ್ಲೈಟ್ ಹಿಂದಿಂದ ಕೊಡುತ್ತಾ? ನಾನು ಏನಾಗಿದ್ದೆ 50 ವರ್ಷದಿಂದ ಅನ್ನುವಂಥ ಸ್ಯಾಟ್ಲೈಟ್ ಹೇಳ್ಬೋದಲ್ವಾ ಭವಿಷ್ಯನ? ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಹಟ್ರ್ ನಾನ್ ಸೆನ್ಸ್. ಇ ಡಿ ಈಸ್ ಕಂಪ್ಲೀಟ್ಲಿ ಲೈಯಿಂಗ್. ಆಮೇಲೆ ಇನ್ನೊಂದು ಹೇಳ್ತೀರಿ, ಲ್ಯಾಂಡ್ ಕನ್ವರ್ಟೆಡ್ ಇನ್ ಟು ರೆಸಿಡೆನ್ಷಿಯಲ್ ಲ್ಯಾಂಡ್ ಬೇಸ್ಡ್ ಆನ್ ಇನ್ಕರೆಕ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಆ್ಯಂಡ್ ನೋ ಅಬ್ಜೆಕ್ಷನ್ ಫ್ರಮ್ ಮೂಡಾ ಅಂತಾನೆ. ಮೂಡಾದ ಡಿನೋಟಿಫೈ ಮಾಡಿ ಆದ್ಮೇಲೆ ಮೂಡಾದವನು ಯಾಕೆ ಅಬ್ಜೆಕ್ಟ್ ಮಾಡ್ತಾನೆ? ವೆನ್ ಲ್ಯಾಂಡ್ ವಾಸ್ ಡಿನೋಟಿಫೈಡ್, ಇನ್ ವಾಟ್ ವೇ ಮೂಡಾ ಇಸ್ ಕನ್ಸರ್ನ್ ಕನೆಕ್ಟೆಡ್? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಯು ಹವ್ ನೋಟೆಡ್. ಮನಿ ಲಾಂಡ್ರಿಂಗಲ್ಲಿ ನೀವು ಇದನ್ನು ನೋಟ್ ಮಾಡಿದ್ದೀರಿ ಆ್ಯಂಡ್ ಲೋಕಾಯುಕ್ತ ಕೊಡುವಂಥ ಕೆಲಸವನ್ನು, ಕೋರ್ಟ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ. ಅದ್ರ ಬೇಸಿಸ್ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ. ಆಯಿತು, ಕನ್ವರ್ಟೆಡ್ ಇಂಟು ರೆಸಿಡೆನ್ಷಿಯಲ್ ಲ್ಯಾಂಡ್ ಬೇಸ್ಡ್ ಆನ್ ಇನ್ಕರೆಕ್ಟ್ ಅಂತ. ಇನ್ಕರೆಕ್ಟ್ ಅಂದರೆ ಇನ್ಫಾರ್ಮೇಷನ್ಸ್ ಯಾರು ಕೊಟ್ಟಿದ್ರಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಇಲ್ಲಿಗಲ್ ಕಾಂಪೆನ್ಸೇಷನ್ ಇನ್ ದ ಫಾರ್ಮ್ ಆಫ್ ಸೈಟ್ಸ್ ಅಟ್ ಪೋಸ್ಟ್ ಲೊಕಾಲಿಟಿ ವರ್ತ್ ₹56 crores ವಾಸ್ ಅಬ್ಟೈನ್ಡ್ ಥ್ರೂ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಂತೀರ. 56 ಕೋಟಿಯಷ್ಟು ಹಣವನ್ನು ನೀವು ಬಿ ಎಂ ಪಾರ್ವತಿಯವರು ಕೊಟ್ಟಿದ್ದೀರಾ? ಸಿದ್ದರಾಮಯ್ಯನವರು ಫ್ಯಾಮಿಲಿಯವರು ಕೊಟ್ಟಿದ್ದೀರಾ? 56 ಕೋಟಿ ಅಂತ ನೀವು ಹೌ ಡಿಡ್ ಯು ಕಮ್ ಟು ಕನ್ಕ್ಲೂಷನ್? 14 ಸೈಟಿನ ಬೆಲೆ 56 ಕೋಟಿ ಅಂದರೆ 34,000 ಚದರ ಅಡಿ ಅವರು ಕೊಟ್ಟಿರುವಂಥದ್ದು 14 ಸೈಟು. ಅಂದರೆ ವಿಜಯನಗರ 3rd ಸ್ಟೇಜ್ ಆ್ಯಂಡ್ 4th ಸ್ಟೇಜಲ್ಲಿ ಕೊಟ್ಟಿರುವಂಥದ್ದು. ಒಂದು ಚದರ ಅಡಿಗೆ ನಿಮ್ಮ ಲೆಕ್ಕದ ಪ್ರಕಾರ ₹17,300 ಬರುತ್ತೆ. ಆ ಚದರ ಆ ಏರಿಯಾದಲ್ಲಿ ವಿಜಯನಗರ 4th ಸ್ಟೇಜಲ್ಲಿ ₹17,000 ಇದೆಯಾ? ₹17,300 ಇದೆಯಾ ಒಂದು ಚದರ ಅಡಿಗೆ? ಇ ಡಿ ಅವ್ರು ಹೇಳಬೇಕಲ್ಲ ಎಷ್ಟರ ಮಟ್ಟಿಗೆ ಹಸಿ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀರಿ. ಅಲ್ಲಿರುವಂಥ ಗೈಡೆನ್ಸ್ ವ್ಯಾಲ್ಯೂನೇ ₹2,000, ಮಾರ್ಕೆಟ್ ವ್ಯಾಲ್ಯೂ ಒಂದು ₹500 ಜಾಸ್ತಿ ಇರ್ಬೋದೆಲ್ಲ ₹3,000 ಅಂತ ಇಟ್ಕೊಳ್ಳಿ. ₹17,000 ನೀವು ಲೆಕ್ಕ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ 56 ಕೋಟಿ ಅಂತ ಆಗ್ತಿಲ್ಲ. 56 ಕೋಟಿ ಲ್ಯಾಂಡ್ರಿಂಗ್ ಆಗಿದೆಯಾ? ಪರ್ಚೇಸ್ ಯಾರಿಗಾರು ಸೇಲ್ ಮಾಡಿಬಿಟ್ಟು ದುಡ್ಡು ತಗೊಂಡಿದ್ದೀವಾ? ಅಕಸ್ಮಾತ್ ತಗೊಂಡಿದ್ರು, ಅದು ನಮ್ಮ ಜಾಗ, ನಾವು ಸೇಲ್ ಮಾಡಿ ನಾವು ದುಡ್ಡು ತಗೊಂಡಿರುವಂಥದ್ದು, ಅದು ಬೇರೆ ವಿಚಾರ, ಅದು ಆಮೇಲೆ ಆರ್ಗ್ಯೂ ಮಾಡೋಣ. ಸೇಲೇ ಆಗಿಲ್ವಲ್ಲ ಲ್ಯಾಂಡು, ದಿನ ಲ್ಯಾಂಡ್ರಿಂಗ್ ಹೆಂಗೆ ಬರುತ್ತೆ? ದಿ ಇಲ್ಲಿಗಲಿ ಒಬ್ಟೈನ್ಡ್ ಸೈಟ್ಸ್ ವರ್ ಪ್ರೊಜೆಕ್ಟೆಡ್ ಅಸ್ ಕಾಂಪೆನ್ಸೇಷನ್ ರಿಸೀವ್ಡ್ ಫ್ರಮ್ ಮೂಡಾ. 56 ಕೋಟಿ ಕಾಂಪೆನ್ಸೇಷನ್ ಫ್ರಮ್ ಮೂಡಾ ಅಂತ ನಾವು ಪ್ರೊಜೆಕ್ಟ್ ಎಲ್ಲಾದರೂ ಮಾಡಿದ್ದೀವಾ? ನಾವೆಲ್ಲಿ ಮಾಡಿದ್ದೀವಿ? ಇದು ದುರಂತ. ಬರೀ ಹಸಿ ಸುಳ್ಳು ಹೇಳೋಂಥ ಕೆಲಸವನ್ನು ಮಾಡಿದಿರಿ. ದಿ ಎಂಟೈರ್ ಪ್ರೋಸೆಸ್ ವಾಸ್ ಅಂಡರ್ಟೇಕನ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಇನ್ ಕೊಲ್ಯೂಷನ್ ವಿತ್ ಅಫಿಷಿಯಲ್ಸ್ ಆಫ್ ಮೂಡಾ, ಎಸ್ಪೆಷಲಿ ಶ್ರೀ D.B. Natesh, who was then commissioner of Muda. If Natesh has done any mistakes, committed any crime, please take action against him. Why are you not taking action against D.B. Natesh or somebody else? It is not the fault of B.M. Parvati or Siddaramaiah. It is the fault in case if you have found out with then commissioner. ಯಾರು ಅವಾಗ ಕಮಿಷನರು? D.B. Natesh. ಯಾವ ಸರ್ಕಾರ? 2020ರಲ್ಲಿ ಯಾರ ಸರ್ಕಾರ ಇತ್ತು? BJP ಸರ್ಕಾರ. BJP ಸರ್ಕಾರದ ವಿರುದ್ಧ, BJP ಸರ್ಕಾರದಲ್ಲಿ ಚೀಫ್ ಮಿನಿಸ್ಟರ್ ಆಗಿರೋರ ವಿರುದ್ಧ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಇ ಡಿ ಅವರು ಮಾಡಬೇಕು, ಏನೋ ತಪ್ಪಾಗಿದ್ದರೆ. ಆಮೇಲೆ ಫರ್ದರ್, ಕಾನ್ಸಿಕ್ವೆಂಟ್ ಟು ದ ಇನ್ವೆಸ್ಟಿಗೇಷನ್ ಅಂಡರ್ PMLA 2002, ಶ್ರೀ B.M. Parvati had returned the above sites to Muda on 1/10/2024. Though the sites have been returned to Muda by Srimati B.M. Parvati, it is evident from the investigation there was an attempt
there was an attempt at money laundering as defined in section 3 of PMLA 2002 by the accused in the case. Attempt ವಾಪಸ್ ಕೊಟ್ಟಾಗಿದೆ. ಮನಿ ಲಾಂಡ್ರಿಂಗ್ ಅಟೆಂಪ್ಟ್ ಮಾಡಿದ್ದೀವಂತೆ ನಾವು. ಹೆಂಗೆ ಅಟೆಂಡ್ ಮಾಡಿದ್ದೀವಿ ಆ್ಯಸ್ ಪರ್ ಸೆಕ್ಷನ್ 3? ಹೆಂಗೇನು ಅಂತದ್ದು ಕಾಮನ್ ಮ್ಯಾನ್ ಪಾಪ ಆಟೋ ಓಡಿಸುವಂಥದ್ದು ನೀವು ಕೇಳಿದ್ರು ದಯಮಾಡಿ ಏನಾಗಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಿ ಅಂತ ಅವರೇ ಕೇಳ್ತಾರೆ. ಸೆಕ್ಷನ್ 3 ಏನು ಹೇಳುತ್ತೆ? ಐ ಆಮ್ ಜಸ್ಟ್ ರೆಫರಿಂಗ್. ಸೆಕ್ಷನ್ 3 ಏನು ಹೇಳುತ್ತೆ ಆಫ್ PML ಆ್ಯಕ್ಟು, ಎನಿ ಒನ್ ಹೂ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಟೆಂಪ್ಟ್ಸ್ ಟು ಲಾಂಡರ್ ಮನಿ ಆರ್ ಈಸ್ ಇನ್ವಾಲ್ವ್ಡ್ ಇನ್ ಎನಿ ಪ್ರೋಸೆಸ್ ಕನೆಕ್ಟೆಡ್. ಲಾಂಡ್ರಿಂಗ್ ಅಂದರೆ ಮನಿ ಒಬ್ಟೈನ್ಡ್ ಇಲ್ಲಿಗಲಿ. ಮನಿ ಒಬ್ಟೈನ್ಡ್ ಇಲ್ಲಿಗಲಿ ಅಂತ ಡೆಫಿನೇಷನ್. ಲಾಂಡ್ರಿಂಗ್ ಅಂದರೆ ನೀವು ದುಡ್ಡನ್ನು ಇಲ್ಲಿಗಲ್ಲಾಗಿ ಭ್ರಷ್ಟಾಚಾರದ ಮೂಲಕ ತೆಗೆದುಕೊಂಡಿದ್ದರೆ ಅದನ್ನು ಲಾಂಡ್ರಿಂಗ್ ಅಂತ ಕರಿತೀವಿ. ದುಡ್ಡೆಲ್ಲಿ ತಗೊಂಡಿದ್ದೀವಿ? BM ಪಾರ್ವತಿಯವರು 56 ಕೋಟಿ ದುಡ್ಡು ಎಲ್ಲಿ ತಗೊಂಡವ್ರೆ? ನೀವೇ ಸೃಷ್ಟಿ ಮಾಡ್ಕೊತೀರಿ, ನೀವೇ ಒಂದು ಫಿಗರ್ ತಗೋತೀರಿ, ಅಟೆಂಪ್ಟ್ ಮಾಡಿದ್ರು ಅಂತೀರಿ. ಅವ್ರ ಮನಸ್ಸಲ್ಲಿ ಹಿಂಗಿತ್ತು ಅಂತ ಸ್ಯಾಟ್ಲೈಟಲ್ಲಿ ಇಂದ ತಗೊಂಡಿದ್ದೀರಾ ಇದನ್ನು? ಶಾಸ್ತ್ರ ಹೇಳೋವಂಥ ಕೆಲಸವನ್ನು ಮಾಡಿದ್ದೀರಾ ನೀವು? ಬ್ರೈನ್ ಮ್ಯಾಪಿಂಗ್ ಮಾಡಿಸಿದ್ದೀರಾ? ಏನು ಕತೆ ಇದು? ಇಟ್ ಈಸ್ ವೆರಿ 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 ಕ್ಲಿಯರ್. ನೀವು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದಕ್ಕೆ ಭಾಳ ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರಬೇಕು, ಮುಖ್ಯಮಂತ್ರಿಗಳನ್ನು ಸಿಕ್ಕಿಸಬೇಕು. ಈ ರಿಪೋರ್ಟ್ ಮೂಲಕ ಕೋರ್ಟ್ ಕನ್ಫ್ಯೂಷನ್ ಮಾಡಿ ಕೋರ್ಟು 2 ರಿಪೋರ್ಟನ್ನು, ಒಂದು ಲೋಕಾಯುಕ್ತ ರಿಪೋರ್ಟು, ಇನ್ನೊಂದು ED ರಿಪೋರ್ಟು. ಲೋಕಾಯುಕ್ತ ಆನ್ ಗ್ರೌಂಡ್ ರಿಯಾಲಿಟಿ ತನಿಖೆ ಮಾಡಿ ಅವರೊಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದು ತದ್ವಿರುದ್ಧವಾಗಿ ಇಲ್ಲ ಅದ್ರ ಪರವಾಗಿ ಗೊತ್ತಿಲ್ಲ ನಮಗೆ. ಲೋಕಾಯುಕ್ತ ರಿಪೋರ್ಟ್ ಏನಿದೆ ಅಂತ ಗೊತ್ತಿಲ್ಲ. ED ಅವರು ನೆಗೆಟಿವ್ ಆಗಿ ಸಿದ್ದರಾಮಯ್ಯನವ್ರನ್ನ ತಪ್ಪಿತಸ್ಥರು ಅನ್ನುವಂಥದ್ದು ಬಿಂಬಿಸುವಂಥದ್ದಕ್ಕೆ ಈ ರಿಪೋರ್ಟನ್ನು ನೀವು ಲೋಕಾಯುಕ್ತ ಸಬ್ಮಿಟ್ ಮಾಡಿ ಹೈಕೋರ್ಟ್ಗೂ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ. ಹೈಕೋರ್ಟ್ ಜಡ್ಜ್ ಅವರು 2 ರಿಪೋರ್ಟನ್ನು ಗಮನಿಸಬೇಕು ಅನ್ನೋ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ. 2 ರಿಪೋರ್ಟನ್ನು ಗಮನಿಸಿದಾಗ ಅದೇ ಬೇರೆ ರೀತಿ ರಿಪೋರ್ಟ್ ಇರುತ್ತೆ, ಇದೇ ಬೇರೆ ರೀತಿ ರಿಪೋರ್ಟ್ ಇರುತ್ತೆ. ಆಗ ಜಡ್ಜು ಬಹಳ ಸ್ಪಷ್ಟವಾಗಿ ಕನ್ಕ್ಲೂಷನ್ಗೆ ಬರುವಂಥದ್ದಕ್ಕೆ ದಾರಿ ಮಾಡಿಕೊಡುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. 2 ಕನ್ಫ್ಯೂಷನ್ ರಿಪೋರ್ಟ್ ಇದೆ, 2 ತನಿಖಾ ಸಂಸ್ಥೆಗಳು ಬೇರೆ ಬೇರೆ ವರದಿಯನ್ನು ಕೊಟ್ಟಿದ್ದಾವೆ. ಅದರಿಂದ 3ನೇ ತನಿಖಾ ಸಂಸ್ಥೆಗೆ ನಾವು ವಹಿಸುವಂಥದ್ದು ಸೂಕ್ತ ಅನ್ನುವಂಥದ್ದು ಕನ್ಕ್ಲೂಷನ್ಗೆ ಬರುವಂಥದ್ದಕ್ಕೆ ಮಾಡಿರುವಂಥ ಒಂದು ಸ್ಪಷ್ಟವಾದ ಹುನ್ನಾರ. ಯಾವುದು 3ನೇ ತನಿಖೆ ಸಂಸ್ಥೆ? CBI ಕೊಟ್ಟರೆ ಸೂಕ್ತ ಅಂತ ಕೋರ್ಟಿಂದನೇ ಡೈರೆಕ್ಷನ್ಸ್ ಬರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡುವಂಥ ಕೆಲಸವನ್ನು ನೀವು BJP RSSನವರು ED ಅವ್ರ ಮೂಲಕ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿಸ್ ಈಸ್ ದಿ ಫ್ಯಾಕ್ಟ್. ಅದಕ್ಕೆ ಮುಂಚೆನೇ ಈ ರಿಪೋರ್ಟ್ಗಳನ್ನು ಮಾಧ್ಯಮಗಳ ಮೂಲಕ ಜನರಿಗೆ ತಲುಪಿಸಿ ಜನರು ಹೌದು ಏನೋ ಸಿದ್ದರಾಮಯ್ಯನವ್ರು ತಪ್ಪು ಮಾಡಿಬಿಟ್ಟವ್ರೆ, 700 ಕೋಟಿ ಹಗರಣ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಫ್ಯಾಮಿಲಿನೇ ಮಾಡಿರೋ ರೀತಿಯಲ್ಲಿ ನೀವು ಹೇಳಿಕೆಗಳನ್ನು ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ. ಅಂದರೆ ಮೈಂಡ್ ಸೆಟ್ ಆಗಬೇಕು ಜನರಿಗೆ. ಪಾಪ ಏನೋ ಗೊತ್ತಿಲ್ಲದೆ ಇದ್ದವ್ರಿಗೆ ಸಿದ್ದರಾಮಯ್ಯನವ್ರು ಏನೋ ಮಾಡಿಬಿಟ್ಟವ್ರಿ, ಅದಕ್ಕೆ CBI ಕೊಟ್ಟಿದ್ದಾರ್ರಿ, ಅದಕ್ಕೆ ಇನ್ನೇನೋ ಮಾಡ್ತಾವ್ರಿ, ಅದಕ್ಕೆ ಇನ್ನೇನೋ ಅದು ಅಟೆಂಪ್ಟ್ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಇತ್ತಲ್ರಿ, ಪತ್ರಿಕೆಗಳಲ್ಲಿ ಓದಿದ್ನಲ್ರಿ, ನಾನು TVಗಳಲ್ಲಿ ನೋಡಿದ್ನಲ್ರಿ ಅನ್ನೋ ರೀತಿಯಲ್ಲಿ ಜನಗಳು ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಅದು ಸ್ಪಷ್ಟವಾದಂಥ ಹುನ್ನಾರ ಭಾಳ ಸ್ಪಷ್ಟವಾಗಿದೆ. ಇಟ್ಸ್ ವೆರಿ ವೆರಿ ಎವಿಡೆಂಟ್. ನಾನು ಮೊನ್ನೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ ಆಫ್ ಕರ್ನಾಟಕ ಭಾಳ ಸ್ಪಷ್ಟವಾಗಿ. DB ನಟೇಶ್ ಕೇಸಲ್ಲಿ, ಇದೇ ಕೇಸು ಭಾಳ ಸ್ಪಷ್ಟವಾಗಿ ಹೈಕೋರ್ಟು ಬೇರೆ ಜಡ್ಜು ಹೇಳಿದ್ದಾರೆ. ಅವರು ED ಈಸ್ ಅಬ್ಯೂಸಿಂಗ್ ದಿ ಪವರ್ ಆಫ್ ಲಾ. ಕಾನೂನನ್ನು ಅವರ ಸ್ವಂತಕ್ಕೋಸ್ಕರ ಯಾವುದೋ ಜಿದ್ದನ್ನು ತೀರಿಸ್ಕೊಳ್ಳುವಂಥದ್ದಕ್ಕೆ ಉಪಯೋಗಿಸ್ಕೊತಾ ಇರುವಂಥದ್ದು ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ ಇಟ್ ಈಸ್ ಎವಿಡೆಂಟ್ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಮೊನ್ನೆ ಒಂದು ಪ್ಯಾರಾಗ್ರಾಫ್ ನಾನು ಓದ್ತೀನಿ. mere possession of a site that was allegedly allotted
illegally to an accused in connection with a scheduled offence does not by itself constitute an offence under the Prevention of Money Laundering Act unless the essential ingredients of the offence of money laundering as defined under section 3 of the act are satisfied. Very ಸ್ಪಷ್ಟವಾಗಿದೆ. You are abusing the law. Unless there is a clear-cut evidences ಲಾಂಡ್ರಿಂಗ್ ಆಗಿರುವಂಥದ್ದಕ್ಕೆ ಇಲ್ಲದೆ ಹೊರತು ಊಹೆ ಮೇಲೆ ನೀವು ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಸೆಕ್ಷನ್ 3ನ ಅಳವಡಿಸುವಂಥದ್ದು ಸರಿಯಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಫಾಲ್ಸ್ ಅನ್ನುವಂಥದ್ದು ಡಿ ಬಿ ನಟೇಶ್ ಅವರ ಅರ್ಜಿಯನ್ನು ಕ್ವಾಶ್ ಮಾಡಿದ್ದಾರೆ. ಅಂದರೆ ಇ ಡಿ ಅವರ ಅರ್ಜಿ ಡಿ ಬಿ ನಟೇಶ್ ಮೇಲೆ ಅವರು ಹೂಡಿದ್ದಂಥ ಅರ್ಜಿ ಕ್ವಾಶ್ ಮಾಡಿದ್ದಾರೆ. ಡಿ ಬಿ ನಟೇಶ್ಗೆ ಕಂಪ್ಲೀಟಾಗಿ ಕ್ಲೀನ್ ಚಿಟ್ ಕೊಟ್ಟವ್ರೆ. Same case is applicable to B.M. Parvati. Whatever allegations you have made, it has to be, it will be quashed. It should be quashed. You are only mere allegations you are making, that's all. No clear-cut evidences you have produced. ಅದೇನೋ ಆಗಿತ್ತು, ಅವರು ಸಿದ್ದರಾಮಯ್ಯನವರು ಪಿ ಎ ಸಿ ಟಿ ಕುಮಾರು ಅವರೇನೋ ಮಾಡಿಬಿಟ್ಟವ್ರೆ, ಅವರು ವ್ಯಾಟ್ಸಪ್ಪಲ್ಲಿ ಫೋನಲ್ಲಿ ಮಾತಾಡಿದರು, ಅವ್ರು ಪಿ ಎನ ಹೋಗಿ ಭೇಟಿ ಮಾಡಿದರು, ಕಮಿಷನರ್ನ ಭೇಟಿ ಮಾಡಿದರು. ಆ ಊಹೆ ಭೇಟಿ ಮಾಡೋದು ತಪ್ಪೇನು ರೀ ಇ ಡಿ ಅವರೇ? ನಮ್ಮ ಜಾಗ 3 ಎಕರೆ 16 ಕುಂಟೆ ಪರಿಹಾರ ಕೊಡಬೇಕು, ಅದಕ್ಕೆ ಭೇಟಿ ಮಾಡಿದರೆ ತಪ್ಪೇನು? ಏನು 3 ಎಕರೆ 14 ಕುಂಟೆ ನೀವು ತಗೊಂಡಿಲ್ವ ಇಲ್ಲಿಗಲ್ಲಾಗಿ? ಅದಕ್ಕೆ ಪರಿಹಾರ ಕೊಟ್ಟಿದ್ದೀರಿ. ಪರಿಹಾರ ಕೊಟ್ಟಿರುವಂಥದ್ದಕ್ಕೆ ಇಲ್ಲಿಗಲ್ ಅನ್ನುವಂಥದ್ದು ಹೆಂಗೆ ಹೇಳ್ತೀರಾ ನೀವು? ಬೇಡ, ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ, ನಮ್ಮ 3 ಎಕರೆ 16 ಕುಂಟೆ ವಾಪಸ್ ಕೊಡಿ ನಮಗೆ. 3 ಎಕರೆ 16 ಕುಂಟೆನೂ ತಗೊಂಬಿಟ್ಟು 14 ಸೈಟು ವಾಪಸ್ ತಗೊಂಬಿಟ್ಟು ಆಮೇಲೆ ಸಿಕ್ಸುವಂಥ ಕೆಲಸವನ್ನು ಮಾಡುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ? ಇದು ಬಿ ಜೆ ಪಿ ಆರ್ ಎಸ್ ಎಸ್ನವ್ರಿಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಏನಾದರೂ ಇದೆಯಾ ಬಿ ಜೆ ಪಿನ ಆರ್ ಎಸ್ ಎಸ್ನವ್ರಿಗೆ? ಸಿದ್ದರಾಮಯ್ಯನವ್ರ ಹಿಂದೆ ಬಿದ್ದಿದ್ದೀರಿ ಅಂದರೆ ಯು ಆರ್ ಆಫ್ಟರ್ ಸಿದ್ದರಾಮಯ್ಯಸ್ ಬ್ಲಡ್, ಯು ಆರ್ ರನ್ನಿಂಗ್ ಆಫ್ಟರ್ ಸಿದ್ದರಾಮಯ್ಯಸ್ ಬ್ಲಡ್. ದಟ್ ಈಸ್ ನಾಟ್ ಗೋನ್ ಟು ವರ್ಕ್ ಔಟ್. ಎಸ್, ನಾನು ಇಲ್ಲಿ ಈ ರಿಪೋರ್ಟಲ್ಲಿ ಬೇರೆ ಈ ಥರ 1095 ಸೈಟನ್ನು ಮುಟ್ಗೋಲು ಹಾಕೊಂಡಿದ್ದೀರ. 1095 ಸೈಟನ್ನು ಮುಟ್ಗೋಲು ಹಾಕಿದ್ದೀರಿ. ಅದರಲ್ಲಿ ಪಾರ್ವತಿಯವ್ರ ಸೈಟ್ ಇದೆಯಾ? ಇ ಡಿ ಅವ್ರು ಸ್ಪಷ್ಟಪಡಿಸ್ಬೇಕು. 14 ಸೈಟ್ ಇಲ್ವಲ್ಲ ಇಲ್ಲಿ, ಇದರಲ್ಲಿಲ್ಲ. 1095 ಸೈಟ್ ಪೈಕಿ ಬಿ ಎಮ್ ಪಾರ್ವತಿಯವ್ರಿಗೆ ಅಲಾಟ್ ಆಗಿದ್ದಂಥ ಸೈಟ್ಗಳಿಲ್ಲ. ಬಿ ಎಮ್ ಪಾರ್ವತಿ ಸೈಟ್ ಇಲ್ಲ ಈಗ, ಅದು ಮೂಡ ಸೈಟ್. ಅದು ಆ ಸೈಟ್ಗಳು ಇದಾವ ಇಲ್ಲಿ? ಇಲ್ಲ. ಕೆಲವು ನೀವು ಹೇಳಿಕೆ ಮೇಲೆ ನೀವು ತಗೊಂಡಿದ್ದೀರಿ, ಕೆಲವು ನ್ಯೂನತೆಗಳನ್ನು ಹೇಳಿದಿರಿ, ಕೆಲವು ಲೋಪದೋಷಗಳನ್ನು ಹೇಳಿದಿರಿ, ಕೆಲವು ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಮನಿ ಲಾಂಡ್ರಿಂಗ್ ಆಗಿರುವಂಥ ವಿಚಾರದಲ್ಲೂ ಕೂಡ ನೀವು ಹೇಳಿದಿರಿ. ಅವನು ಯಾರನ್ನೋ ಒಬ್ಬನ್ನ ನೀವು ಜಯರಾಮ್ ಅನ್ನೋನ್ನ ಬಿಲ್ಡರ್ನ ಜಯರಾಮ್ ಅನ್ನೋನ್ನ ಮನೇನ ನೀವು ರೈಡ್ ಮಾಡಿ ಅವ್ರ ಹತ್ರ ನೀವು ಹುಡುಕಿದಾಗ ಕೆಲವು ಮಾಹಿತಿ. ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.